ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ವ್ಲಾಗ್ಸ್. ಸೊ ಎಲ್ಲರಿಗೂ ಹೇಗಿದ್ದೀರಾ? ನನ್ನ ವ್ಲಾಗ್ ಇಷ್ಟವಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಶಾಪಿಂಗ್ ಬಂದಿದ್ದೀವಿ. ನಾನು, ಅಂಜು ಅಕ್ಕ, ಅನಿತಕ್ಕ ಎಲ್ಲರೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಗೆ ಬಂದಿದ್ದೀವಿ. ಸೊ ಅಜ್ಜಿದು ಮನೆ ದೇವರು ಆಗ್ತಿದೆ. ಸೊ ಹಾಗಾಗಿ ಕೊಡೋರಿಗೆಲ್ಲ ಸ್ಯಾರೀಸ್ ತೊಗೊಬೇಕು, ಅಜ್ಜಿಗೂ ಸ್ಯಾರೀಸ್ ತೊಗೊಬೇಕು. ಹಾಗಾಗಿ ನಾವೀಗ ಸುದರ್ಶನ್ ಸಿಲ್ಕ್ಸ್ಗೆ ಬಂದಿದ್ದೀವಿ. ಸೊ ಯು ಕ್ಯಾನ್ ಸಿ ಆಲ್ರೆಡಿ ಬಂದು ಇಳಿದಿದ್ದೀವಿ. ಈಗ ಒಳಗಡೆ ಹೋಗಬೇಕು. ಹೇಗಿದೆ ಸ್ಯಾರೀಸ್ ಎಲ್ಲ, ಎಷ್ಟು ರೇಂಜಲ್ಲಿದೆ ಸ್ಯಾರೀಸ್ ಎಲ್ಲ ಅಂತ ತೋರಿಸ್ತೀನಿ ನಿಮಗೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಕಂಪ್ಲೀಟಾಗಿ ಈ ಲಾಗ್ನ ವಾಚ್ ಮಾಡಿ. ನಾವು ಬಂದಿರೋದು ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ. ಎಂಟ್ರಿ ಬಂದಿದ ತಕ್ಷಣ ತುಂಬ ಚೆನ್ನಾಗಿರೋ ಫ್ಲವರ್ಸ್ ಡೆಕೋರೇಷನ್ ಇತ್ತು ಆ್ಯಂಡ್ ಗಣಪ ಕೂಡ ಇತ್ತು. ಆ್ಯಂಡ್ ಈ ಸ್ಯಾರಿ ನೋಡಿ ಸಖತ್ ಬ್ಯೂಟಿಫುಲ್ ಆಗಿತ್ತು. ಬ್ರೈಡಲ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೇಕಾಗಿರೋದು ಒಂದು 2000 ಒಳಗಡೆ, ಅಂದರೆ ನಾರ್ಮಲ್ ಕಾಟನ್ ಸ್ಯಾರೀಸ್ ಆಗಿರ್ಬೋದು ಆರ್ ಲೆನಿನ್ ಸ್ಯಾರೀಸ್ ಆಗಿರ್ಬೋದು. ನಮಗೆ ಬೇಕಾಗಿರೋದು ಅದು, ಬಿಕಾಸ್ ನಾವು ಕೊಡೋರಿಗೆ ತೊಗೊಬೇಕಾಗಿತ್ತು. ಸೊ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಇತ್ತು. ಸೊ ಎಷ್ಟೊಂದು ಸ್ಯಾರೀಸ್, ವೆರೈಟೀಸ್ ಆಫ್ ಡಿಸೈನ್ಸು, ಕ್ಲಾತ್ ಮೆಟೀರಿಯಲ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು. ಸೊ ಲೆನಿನ್ ಸ್ಯಾರೀಸ್ನ ಚಾಯ್ಸ್ ಮಾಡಿದ್ರು ಇವರು. ಆ್ಯಂಡ್ ನಾನು ಹಾಗೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಬಂದಿದ್ದೀನಿ. ಇಲ್ಲೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ, ಮಿಕ್ಸ್ಡ್ ಮೈಸೂರು ಸಿಲ್ಕು. ಇಟ್ಸ್ ನಾಟ್ ಅ ಪ್ಯೂರ್ ಬಂದು ಫಸ್ಟು ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಇದೆಲ್ಲ ಒಂದು ಮಟ್ಟಿಗೆ ಒಂದು 2000 ಒಳಗಡೆ ಇರೋ ಅಂಥ ಮೈಸೂರು ಸಿಲ್ಕ್ ಸ್ಯಾರೀಸು. ಸೊ ಯು ಕ್ಯಾನ್ ಸಿ 1700 ಏನೋ ಈ ಮೈಸೂರು ಸಿಲ್ಕ್ ಸ್ಯಾರಿ, ಅಂದರೆ ಎಲ್ಲ ಮಿಕ್ಸ್ಡ್ ಆಗಿರುತ್ತೆ. ಇಟ್ಸ್ ನಾಟ್ ಅ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ. ಸೊ ಹಾಗೆ ನೋಡಿಕೊಂಡು ಇಲ್ಲೆಲ್ಲ ವರ್ಕ್ ಸ್ಯಾರೀಸ್ ಕೂಡ ಅವೈಲಬಲ್ ಆಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ವರ್ಕ್ ಸ್ಯಾರೀಸು. ನಾನು, ಅಂಜು ಅವರೆಲ್ಲ ತುಂಬ, ಅಂದರೆ ನಾನು, ನಮ್ಮ ಮಮ್ಮಿ ಎಲ್ಲ ಸುದರ್ಶನ್ ಸಿಲ್ಕ್ಸಲ್ಲೇ ಮೊದಲು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ತೊಗೊತಾ ಇದ್ದಿದ್ದು. ಆ್ಯಂಡ್ ಹಾಗೆ ಅಂಜು ಅವ್ರು ಕೂಡ ಇಲ್ಲಿಗೆ ಶಿಫ್ಟ್ ಆದರು. ಆ್ಯಂಡ್ ನನ್ನ ಮದುವೆಗೆ ಚಂದು ಅವ್ರ ಕಡೆಯವ್ರು ಕೊಡ್ಸಿದ್ದು ಬಟ್ಟೆ ಕೂಡ ಇಲ್ಲೇ. ಆ್ಯಂಡ್ ಇದು ನೋಡಿ ಒಳ್ಳೆ ಬ್ಯೂಟಿಫುಲ್ ಅಲ್ವಾ. ಇದು 1500 ಸ್ಯಾರಿ ಏನೋ. ಇದು ತುಂಬ ಡಿಸ್ಕೌಂಟ್ಸ್ ನಡೀತಾ ಇರುತ್ತೆ. ಡಿಸ್ಕೌಂಟ್ಸ್ನ ನೋಡಿಕೊಂಡು ನಾವು ಹೋಗಿ ತೊಗೊಂಡು ಬರಬೇಕು. ಆ್ಯಂಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ, ವೆರೈಟೀಸ್ ಆಫ್ ಕಲರ್ಸ್ ಇರುತ್ತೆ. ತುಂಬ್ಕೊತಾವ್ರೆ ಇವರು ಆಲ್ರೆಡಿ. ಇವ್ರಿಗೆ ಆಲ್ಮೋಸ್ಟ್ 25 ಸ್ಯಾರೀಸ್ ಬೇಕಾಗಿದೆ. ಸೊ ಎಲ್ಲ ತುಂಬ್ಕೊತಾವ್ರೆ. ಇರೋದೆಲ್ಲ ಕೊಟ್ಬಿಟ್ಟಿದಾರಂತೆ. ಇವ್ರಿಗೆ ಇನ್ನೂ 5 ಸೀರೆ ಬೇಕಾಗಿದೆ. ಎಲ್ಲ ಸೆಲೆಕ್ಟ್ ಆಗುತ್ತೆ. ಇಷ್ಟು ಬೇಕಂತ ಕೌಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ, ಕಡಿಮೆ ಪ್ರೈಸಲ್ಲಿ ಕೂಡ ಇದೆ, ನೀವು ನೋಡ್ಬೋದು. ಫೈನಲಿ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಸೀರೆಸು ಸೆಲೆಕ್ಟ್ ಆಯಿತು. ಸೊ ಇದನ್ನೆಲ್ಲ ಬಿಲ್ಲಿಂಗ್ ಮಾಡಿಸ್ಬೇಕು. ಈಗ ಈ ಫ್ಲೋರಲ್ಲಿ ಸೆಲೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ನೋಡಬೇಕು. ಹಾಗಾಗಿ ಯಾಕೆ ಇಲ್ಲೇ ಬಿಲ್ ಹಾಕ್ಬೇಕಂತ ಅದು. ಹಾಂ ನೋಡಿ, ಇವಳಿಗೆ ನೋಡೋಕೆ ಹೋಗ್ತಾ ಇದ್ದಾಳೆ. ಕೊಡೋರಿಗೆ ತೊಗೊಳ್ಳಿ ಅಂದರೆ. ಹಾಂ ಇದು 2900. ಆ ಕಡೆ ಇತ್ತುಲೇ ನಿಂದು, ಅದೇ ನೀನು ಹಾಕ್ಕೊಂಡಿದ್ದೆ ನೋಡು ಆ ಥರ ಸ್ಯಾರಿ. ಇಲ್ಲಿ 1000 ರೂಪೀಸ್ದು. ಚೆನ್ನಾಗಿ ರೆಡಿ ಆಗಿಲ್ವತ್ತು. ಈಗ ರಶ್ ಇದ್ದಾರೆ ಇವತ್ತು. ವೀಕ್ ಡೇಸ್ ಆದ್ರೂ ಸಿಕ್ಕಾಪಟ್ಟೆ ರಶ್ ಇದ್ದಾರಲ್ವಾ. ಫ್ಯಾನ್ಸಿ ಸ್ಯಾರೀಸ್ ಸಾಕದಾವೆ. ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ಸೀರೆಸ್ ನೋಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಈಗೆಲ್ಲ ಟಿಶ್ಯೂ ಸ್ಯಾರೀಸ್ ಕೂಡ ಬಂದ್ಬಿಟ್ಟಿದೆ. ಸೊ ಇದೆಲ್ಲ ಫುಲ್ ಆಫ್ ಸಿಲ್ಕ್ ಸ್ಯಾರೀಸ್. ನನ್ನ ಸ್ಯಾರೀಸ್ ಎಲ್ಲ ಆ ಕೌಂಟರಲ್ಲಿ ತೆಗೆದಿದ್ದು ಮದುವೆಗೆ. ಅಲ್ಲಿ ಬಾಕ್ಸ್ ಇಕ್ಕಿದಾರಲ್ಲ ಅಲ್ಲಿ. ಆ್ಯಂಡ್ ಇಲ್ಲಿ ಸ್ಟೇಜ್ ಹಾಕಿರ್ತಾರೆ. ಸೊ ನಮಗೆಲ್ಲ ಉಡಿಸಿ ನೋಡ್ತಾರೆ. ಈಗ ಇದೊಂದು ಸ್ಟೇಜು, ಇಲ್ಲಿ ಅದು ಒಂದು ಸ್ಟೇಜು.
ಉಡಿಸಿ ನೋಡ್ತಾರೆ. ಈಗ ಇವರಿಲ್ಲಿ ಪಾಪ ಮೆಟ್ಲತ್ಕೊಂಡ್ಬಂದ್ವಿ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ವಿ. ಸಿಂಪಲಿ ನೋಡ್ತಾ ಇದ್ದಾರೆ. ಇನ್ನೂ ಮೇಲೆನಾ? ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ ಈಗ. ಮೈಸೂರು ಸಿಲ್ಕ್ ಇದೆ, ಮೈಸೂರು ಸಿಲ್ಕ್ಸ್ ಪ್ಯೂರ್ ಜರಿ ಕ್ರೇಪ್ ಸ್ಯಾರೀಸ್. ಇದು ಬ್ಯೂಟಿಫುಲ್ ಆಗಿದೆ ಎಲ್ಲ ಸೆಲೆಕ್ಷನ್ಸ್. ಇವರೇನೋ ಕೇಳ್ತಾ ಇದ್ದಾರೆ. ಬನಾರಸಿ ಸ್ಯಾರಿ. ಈ ಥರದ್ದು ಚೈತನ್ಯ ಕುಸುಮನ್ ಮದುವೆಗೆ ಹಾಕೊಂಡಿದ್ಲು, ನೋಡಿದ್ಯಾ? ಇಲ್ಲಿ ಥರ್ಡ್ ಅಂತು ಅವಳದು ರೆಡ್ಡೇನೋ ಅಲ್ವೇನೆ ಅದು, ಈ ಥರದ್ದು. ಲೆಹೆಂಗಾ, ವಾವ್, ಸೂಪರ್ ಕಲೆಕ್ಷನ್ಸ್. ಹಾಗೆ ಇಲ್ಲಿ ಲಂಗ ದಾವಣಿ ಕೂಡ ಹಾಕಿದ್ರು. ಸೊ 3 ಪೀಸ್ ಸೆಟ್ಟು ರೆಡಿಮೇಡ್ ಆಗಿ ಸಿಗ್ತಿತ್ತು. ಆ್ಯಂಡ್ ಈಗ ಇಲ್ಲಿ ಬಂದು ಸಿಲ್ವರ್ ಜ್ಯುವೆಲ್ರಿ ಕೂಡ ಕಲೆಕ್ಷನ್ಸ್ ಹಾಕಿದ್ರು. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಒಳಗಡೆ ಗೋಲ್ಡ್ ಶಾಪ್ ಒಳಗಡೆ ಎಲ್ಲ ಬಿಡಲಿಲ್ಲ ವಿಡಿಯೋ ಮಾಡೋದಕ್ಕೆ. ಪೋಚಂಪಲ್ಲಿ ಸ್ಯಾರೀಸು ಕೂಡ ನೋಡ್ತಾ ಇದ್ದಾರೆ ಈಗ. ಇದು ಆಗ ಫುಲ್ ಟ್ರೆಂಡ್ ಆಗಿತ್ತು, ಈಗೇನಂತ ಟ್ರೆಂಡ್ ಇಲ್ಲ. ಇನ್ನೊಂದು ರೇಂಜಲ್ಲಿ ನೋಡ್ತಾ ಇದ್ದಾಳೆ. ಯಾವಾಗ ತಗೊಂಡೆ ನೀನು? ಚೆನ್ನಾಗಿದೆ. ಇದು ಲೆನಿನ್ ತಾನೇ? ಇದು ಅದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಅಲ್ಲಿ? ಫಸ್ಟ್ ಫ್ಲೋರ್ ಬಂದ್ವಿ. ಇಲ್ಲೊಂದು ಸ್ವಲ್ಪ ಸಾಫ್ಟ್ ಸಿಲ್ಕ್ಸ್ ಎಲ್ಲ ನೋಡ್ತಾ ಇದ್ದಾಳೆ. ಸೊ ಹಾಗೆ ಫಸ್ಟ್ ಫ್ಲೋರಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕೂಡ ಇದೆ. ಸೊ ಇಲ್ಲಿ ಚೀಟಿ ಹಾಕಿ ಅಂದರೆ ಮಂತ್ಲಿ ಕಟ್ಕೊಂಡು ತೊಗೊಳೋರು ಕೂಡ ಇರ್ತಾರೆ, ಇಲ್ಲ ಹಾಗೆ ಬಂದು ಡೈರೆಕ್ಟಾಗಿ ತೊಗೊಳೋರು ಕೂಡ ಇರ್ತಾರೆ. ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಬಟ್ ಅಲ್ಲಿ ಒಳಗಡೆ ನಮಗೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಬಿಡಲಿಲ್ಲ ಅಷ್ಟೇ. ಮೆಟ್ಲತ್ತು ಇಳಿದು ಅಟ್ಲು ಇಳಿದು ಸಾಕಾಗಿದೆ. ಸ್ಟೆಪ್ಸ್ ಸೆಲೆಕ್ಟ್ ಮಾಡಬೇಕೀಗ. ಇನ್ನೂ ಒಂದು 5 ಸೀರೆ ಬ್ಯಾಲೆನ್ಸ್ ಇದೆ. ಜನ ರಶ್ ಇದ್ದಾರೆ. ಯಾವ ಫಂಕ್ಷನ್ಸ್ ಲೈಕ್ ಯಾವ ಇದು ಇಲ್ಲ, ಫೆಸ್ಟಿವಲ್ಸ್ ಇಲ್ಲ, ಏನೂ ಇಲ್ಲ, ವೀಕೆಂಡ್ ಕೂಡ ಅಲ್ಲ. ಬಟ್ ರಶ್ ಇದ್ದಾರೆ. ಕಲರ್ ಸೆಲೆಕ್ಷನ್ ಆಗಿಲ್ಲ ಅಂತ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಪುನಃ ನೋ ವೇಸ್ಟೇಜ್ ಅಂತೆ, ನೋ ಮೇಕಿಂಗ್ ಚಾರ್ಜಸ್ ಅಂತ ಇಲ್ಲಿ. ಸೊ ಯು ಕ್ಯಾನ್ ಆಲ್ಸೋ ಕಮ್ ಅಂಡ್ ಸಿ. ಇಲ್ಲಿ ಒಂದು 100 ಸೀರೆ ತೆಗೆಸ್ತಾಳೆ ಈಗ. ತೆಗಿರಿ. ಬ್ಯೂಟಿಫುಲ್ ಆಗಿದೆ. ಫೈನಲಿ ಒಂದು ಡಿಸೈಡ್ ಮಾಡಿದ್ರು. ಫುಲ್ ವರ್ಕ್ ಇದೆ, ಥ್ರೆಡ್ ವರ್ಕ್ ಇದೆ, ಚೆನ್ನಾಗಿದೆ. ಇದು ಒಂಥರ ಇದು ಯಾವ ಸೀರೆ ಅಂತ ಹೇಳಿ, ಸೀರೆ ಹೆಸರೇನು? ಅಂಜು ತೋರ್ಸೆ ಆನಿಯಲ್ಲಿ ಶಾಪಿಂಗ್ ಇಸ್ ಡನ್. ಈಗ ಹೊರಗಡೆ ಹೋಗ್ಬೇಕು ಅಷ್ಟೆ. ಏನೇನು ತಂದಿದ್ದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ. ಇರು ಅಂಜು, ಹಂಗೆ ನಿಂತ್ಕೊ, ತೋರ್ಸಿಂಗೆ. ಆನಿ ನಮಗೆ ಫೇವ್ರೇಟ್
ಓಯ್ ಹಾಂ ಹಾಂ, ನಾವೆಲ್ಲ ಕರಡಿಗಳು ಈಗ. ಕೊಡ್ತೀನಿ ಬಿಡೆ. ಕರಡಿಗಳು ನಮ್ಗೆ ಇಷ್ಟ. ಹಲಸಿನ ಹಣ್ಣು ಅಂದರೆ ತುಂಬ ಸಪ್ಪೆ. ಯೋಗಿ ತುಂಬ ಚಪ್ಪಲಿ ತಗೊಂಡೇನೆ. ಸುತ್ತಾಡ್ತಾ ಇದ್ದೀವಿ ನಾವು ಈಗ. 8th ಕ್ರಾಸಲ್ಲಿ ಇದ್ದೀವಿ. ಇನ್ನು ಈಗೆಲ್ಲ ಶಾಪ್ಸ್ ಓಪನ್ ಆಗ್ತಾ ಇದೆ. ಬಂದ್ಬಿಟ್ರ ಮುಂದೆ ಬಿಸಿಲಲ್ಲಿ ಏನೂ ಕಾಣ್ತಾನೆ ಇಲ್ಲ, ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅಂತ. ಒಂದು ಬ್ಯಾಗ್ ತೊಗೋಬೇಕಿತ್ತು ಪೂಜೆ ಸಾಮಾನು ಇಟ್ಕೊಂಡು ಹೋಗೋದಕ್ಕೆ, ಹಾಗಾಗಿ ಹುಡುಕ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿರೋದಿತ್ತು, ಬಟ್ ಯಾರೂ ಇರಲಿಲ್ಲ ಅಲ್ಲಿ ಶಾಪವರು. ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ವಾ. ಶಾಪ್ಸ್ ಎಲ್ಲ ಇನ್ನು ಈಗ ಓಪನ್. ಏನೇ ಯಾರು? ಶ್ರೀ ಕನ್ಯಾಕುಮಾರೀಶ್ವರಿ ದೇವಸ್ಥಾನ. ಟವಲ್ಸ್ ನೋಡ್ತಿದ್ದಾಳೆ. ಈ ಅಜ್ಜಿ ಹತ್ರ ವಯರ್ ಬ್ಯಾಗ್ಸ್ ಇದೆ. ಗೋಯಿಂಗ್ ಅಷ್ಟೇ. ನಾವಂತೂ ಮಲ್ಲೇಶ್ವರಂಗೆ ಬಂದಾಗ ಹೂವು ಆಗಿರ್ಬೋದು, ಫ್ರೂಟ್ಸು, ವೆಜಿಟೇಬಲ್ಸ್ ತಗೊಂಡೇ ಹೋಗೋದೇ ಇಲ್ಲ. ಬಿಕಾಸ್ ಅಷ್ಟು ಫ್ರೆಶ್ ಆಗಿ ಸಿಗುತ್ತೆ, ಅಷ್ಟು ವೆರೈಟೀಸ್ ಆಫ್ ಸಿಗುತ್ತೆ. ಸೊ ಹಾಗಾಗಿ ಲಂಚು ತೊಗೋತಾ ಇದ್ದಾಳೆ ಎಲ್ಲ. ಆ್ಯಂಡ್ ಸ್ವಲ್ಪ ಕಡಿಮೆ ಕೂಡ ಇತ್ತು, ಹಾಗೆ ಇಲ್ಲೇ ತೊಗೊಳೋಣ ಅಂತ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಯೋಗಿತಂಗೆ ಸ್ಲಿಪ್ಪರ್ಸ್ಗೆ ಅಂತ ಬಂದಿದ್ದೀವಿ. ರೋಹಿತ್ ಕ್ರಾಕ್ಸ್ ತೊಗೊಂಡಿದ್ದಾನೆ ಅಂತ ಯೋಗಿತಂಗೂ ಬೇಕು ಅಂತಿದ್ಲು. ಸೊ ಇಲ್ಲಿ ಕ್ರಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಅಂಜು ಮತ್ತು ನೆಕ್ಸ್ಟ್ ಎಲ್ಲ ದೇವ್ರುಗಳು ಬರುತ್ತೆ ಅಲ್ವಾ, ಸೊ ಫಂಕ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಸೇಫ್ಟಿ ಪಿನ್ನು ಅದು ಇದು ಎಲ್ಲ ತೊಗೊಳೋದಕ್ಕೆ ಹೋಗಿದ್ದಾರೆ. ನೆಕ್ಸ್ಟು ನಾವು ಬಂದಿದ್ದು ಆಶಾ ಸ್ವೀಟ್ಸ್ಗೆ. ಸೊ ಇಲ್ಲಿ ಬಂದು ನಾವು ಬಾದಾಮಿ ಮಿಲ್ಕ್ ಕುಡಿತೀವಿ ಮಲ್ಲೇಶ್ವರಂಗೆ ಬಂದಾಗ. ಸೊ ವೆರೈಟೀಸ್ ಆಫ್ ಸ್ವೀಟ್ಸ್ ಇರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಸ್ವೀಟು ಇರೋಲ್ಲ, ಸಿಕ್ಕಾಪಟ್ಟೆ ಸಪ್ಪೆನೂ ಕೊಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಗೋ ಆ್ಯಂಡ್ ವಿಸಿಟ್. ಆ್ಯಂಡ್ ನಾವು ಸಮೋಸ ಕೂಡ ತಗೊಂಡ್ವಿ. ಆಗಲೇ ಬಂದಿದ್ದೀವಿ. ಇಲ್ಲಿ ಬಾದಾಮ್ ಮಿಲ್ಕ್ ಸಕ್ಕತ್ತಾಗಿರುತ್ತೆ. ಯಾವಾಗೂ ನಾವು ಮಲ್ಲೇಶ್ವರಂಗೆ ಬಂದಾಗ ಇಲ್ಲಿಗೆ ಕುಡ್ಕೊಂಡು ಹೋಗ್ತೀವಿ. ಈ ಸಮ್ಮರ್ಗೆ ಸಕ್ಕತ್ತಾಗಿರುತ್ತೆ. ರಶ್ ಕೂಡ ಇದೆ, ಸಮ್ಮರ್ ಅಲ್ವಾ, ಮಧ್ಯಾಹ್ನ ಬೇರೆ ಹಾಗಾಗಿ. ಸೊ ನೋಡಿ, ಇದು 8th ಕ್ರಾಸಲ್ಲಿ ಇದೆ. ಮಲ್ಲೇಶ್ವರಂ 8th ಕ್ರಾಸ್ ಎಂಟ್ರೆನ್ಸಲ್ಲೇ ಇದೆ ಆಶಾ ಸ್ವೀಟ್ಸ್ ಅಂತ. ಸೊ ಬ್ಯೂಟಿಫುಲ್ಲಾಗಿ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಮನೆಗೆ ಬಂದ್ವಿ, ಬ್ಯಾಕ್ ಟು ಹೋಮ್ ಆಗಿ ಎಲ್ಲ ತೆಗೆದು ಅವ್ರವ್ರದ್ದು ಕವರ್ಗಳಿಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ 25 ಸ್ಯಾರೀಸು 25 ಬ್ಯಾಗ್ಸ್ಗೆ ಹಾಕಬೇಕು, ಅವ್ರ ಹೆಸ್ರುಗಳನ್ನ ಬರೀಬೇಕು, ಅವ್ರು ಸಪ್ರೇಟ್ ಮಾಡಬೇಕು, ಬಿಲ್ಸ್ ಎಲ್ಲ ತೆಗಿಬೇಕು, ಎಷ್ಟೊಂದು ಕೆಲಸ ಇದೆ. ಸೊ ಇದನ್ನು ಮಾಡ್ತಿದ್ದಾರೆ. ಆ್ಯಂಡ್ ಅಜ್ಜಿ ಕೂಡ ನಾವಿನ್ನೂ ಅಂದರೆ ಅಂಜು ಕೊಡಿಸಿದ್ದಾಳೆ ಸೀರೆನ, ಆನಿ ಕೊಡಿಸಿಲ್ಲ, ಇನ್ನೂ ನಾನು ಕೊಡಿಸಿರ್ಲಿಲ್ಲ. ಸೊ ಹಾಗೆ ಅದನ್ನು ಕೊಡಿಸೋಣ ಅಂತ ಮಮ್ಮಿ ಫಸ್ಟೇ ಕೊಡಿಸ್ಬಿಟ್ಟಿದ್ರು ಸ್ಯಾರಿನ. ಸೊ ಈಗೆಲ್ಲ ರೆಡಿ ಆಗಿದೆ ನೋಡಿ, ಕವರ್ಸ್ ಆಲ್ಮೋಸ್ಟ್ ಡನ್ ಆಗಿದೆ, ಎಷ್ಟೊಂದು ಆಗಿದೆ. ಆ್ಯಂಡ್ ಮಮ್ಮಿ ಬಂದು ಸುದರ್ಶನ್ ಸಿಲ್ಕ್ ಬರೋಕ್ಕಾಗಿರಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ನೀವು ನೋಡ್ದಂಗೆ ಲಾಸ್ಟ್ ಲಾಗ್ಸಲ್ಲೆಲ್ಲ ನಾವು ಬರೀ ಓಡಾಡೋದ್ರಲ್ಲೇ ಟೈಮ್ ಆಗೋಗಿತ್ತು. ಹಾಗಾಗಿ ಇಲ್ಲೇ ಬಗಲ್ಗುಂಟಲ್ಲೇ ಕೊಡಿಸಿ ಕಳಿಸಿದ್ವಿ. ಅವ್ರಿಗೂ ಇಷ್ಟು ಸ್ಯಾರೀಸ್ ಬೇಕಿತ್ತು. ಸೊ ಅವರು ಇಲ್ಲೇ ತೊಗೊಂಡು ಹೊರಟರು ಊರಿಗೆ. ಸೊ ಅವ್ರು ಹೋಗಿ ಈ ಥರ ನೇಮಿಂಗ್ ಎಲ್ಲ ಮಾಡ್ಕೊಬೇಕಿತ್ತು. ಸೊ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗೆಲ್ಲ ಅಂಜೂರ್ ಹೆಸ್ರುಗಳನ್ನ ಬರೀತಾ ಇದ್ದಾಳೆ ಅದ್ರ ಮೇಲೆ. ಅಜ್ಜಿ ಕೂಡ ನಾವು ಕೂಡ ಸ್ಯಾರಿ ಕೊಡಿಸ್ಬೇಕಿತ್ತಲ್ಲ, ಸೊ ಅದಕ್ಕೆ ಹೋಗಿದ್ದೀನಿ ಸ್ಯಾರೀಸ್ ತೊಗೊಳಕ್ಕೆ. ಸೊ ನಂಗೆ ಈ ಸ್ಯಾರಿ ಇಷ್ಟ ಆಗಿದೆ ಆ್ಯಂಡ್ ಅಜ್ಜಿಗೂ ಕೂಡ ಇಷ್ಟ ಆಯಿತು. ಒಂದು 3 ಸ್ಯಾರೀಸ್ ಫೋಟೋಸ್ ಕಳಿಸಿದೆ, ಅದರಲ್ಲಿ ಇದನ್ನೇ ಇಷ್ಟಪಟ್ಟರು. ತುಂಬ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಆ್ಯಂಡ್ ಇದನ್ನು ತೊಗೊಂಡಿದ್ದು ನಾವಿಲ್ಲೇ ಬಗಲ್ಗುಂಟೆಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇದು ಬಂದು ಅಂಜು ಕೊಡಿಸಿರೋ ಸ್ಯಾರಿ ಸುದರ್ಶನ್ ಸಿಲ್ಕಲ್ಲಿ ಹೋಗಿ ತೊಗೊಂಡು ಬಂದಿದ್ದಾರೆ. ಹೀಗಿತ್ತು ನಮ್ಮ ಶಾಪಿಂಗ್ ಲಾಗ್. ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ.